4 34 44 54 64 74 84 94 ಈ ರೀತಿ ಇದ್ದಾಗ ಬಿಡಿ ಸ್ಥಾನದಲ್ಲಿ ಎಲ್ಲ ಅಂಕಿಗಳಲ್ಲೂ ಕೂಡ 4 ಇದೆ. ಈ 4 ಇದ್ದಾಗ ನಾವು ಯಾವ ರೀತಿ ವರ್ಗಗೊಳಿಸೋದು ಅನ್ನೋದನ್ನ ನೋಡೋಣ. 74 ತೊಗೊಂಡಿದ್ದೀನಿ ಒಂದು ಉದಾಹರಣೆಗೆ. 4 ನಾವು ಸ್ಕ್ವೇರ್ ಮಾಡೋಣ ಮಕ್ಕಳೇ. 4 4 ಎಷ್ಟು ಬರುತ್ತೆ? 16 ಬರುತ್ತೆ. ಈ 16ರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರುತ್ತೋ ಇದು 74ರ ವರ್ಗದ ಬಿಡಿ ಸ್ಥಾನದ ಅಂಕಿಯಾಗಿರುತ್ತೆ ಮಕ್ಕಳೇ. ಒಂದು ಅಂಕಿ ಸಿಕ್ತು ನಮಗೆ. ನಂತರ ಏನು ಮಾಡ್ತೀವಿ ಅಂದರೆ ಇಲ್ಲಿ 4 ಇದೆಯಲ್ವ ಮಕ್ಕಳ, 4 2 8 ಅಂದರೆ ಈ 4 ಬಿಡಿ ಸ್ಥಾನದಲ್ಲಿ 4 ಇದ್ದಾಗ ನಾವು ಯಾವ ನಂಬರ್ನ ಗುಣಿಸ್ಬೇಕು? 8ನ್ನು ಗುಣಿಸ್ಬೇಕು. ನೆನ್ಪಿಟ್ಕೊಂಡಿರಿ. 8ನ್ನು ಯಾವ ಅಂಕಿಗೆ ಗುಣಿಸ್ಬೇಕು? 4ರ ಹಿಂದಿನ ಅಂಕಿ ಇರುತ್ತಲ್ಲ ಮಕ್ಕಳೇ, 10ರ ಸ್ಥಾನದಲ್ಲಿ ಅದಕ್ಕೆ ಗುಣಿಸಿ. 7 8 56. 56ರಲ್ಲಿ 6 ಇದೆಯಲ್ಲ, ಇಲ್ಲಿ ದಶಕ 1 ಉಳ್ಕೊಂಡಿತ್ತು. ಈ 6 ಮತ್ತು 1ನ್ನು ಏನು ಮಾಡಬೇಕು ಮಕ್ಕಳೇ? ಕೂಡಿಸ್ಕೊಳ್ಬೇಕು. 56ಕ್ಕೆ 1 ಸೇರಿಸಿದ್ರೆ ಎಷ್ಟಾಯಿತು ಮಕ್ಕಳೇ? 57 ಆಯಿತು. 57ರಲ್ಲಿ 7ನ್ನು ಇಲ್ಲಿ ಬರೀರಿ, ದಶಕ 5ನ್ನು ಹಾಗೆ ಉಳಿಸ್ಕೊಳ್ಳಿ ಮಕ್ಕಳೇ. ಆನ್ಸರ್ನ 10ರ ಸಂಖ್ಯೆ ಸಿಕ್ತು, 10ರ ಸ್ಥಾನದ ಸಂಖ್ಯೆ ಸಿಕ್ತು. ಈಗ ಮತ್ತೆ ಇಲ್ಲಿ ದಶಕ 5 ಉಳ್ಕೊಂಡಿದೆ ಮಕ್ಕಳೇ. ಇದನ್ನು ಮುಂದಿನ ಹಂತಕ್ಕೆ ತೊಗೊಂಡೋಗೋಣ ಮಕ್ಕಳೇ. ಮುಂದಿನ ಹಂತ 7ನ್ನು ವರ್ಗಗೊಳಿಸಬೇಕು. 7 7 ಎಷ್ಟು ಮಕ್ಕಳೇ? 49. 49ಕ್ಕೆ ಈ ದಶಕ ಉಳ್ಕೊಂಡಿತ್ತಲ್ಲ, 5ನ್ನು ಸೇರಿಸಿ. 49 5 ಸೇರಿಸಿದ್ರೆ ಮಕ್ಕಳೇ, 49ಕ್ಕೆ 5ನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 9ಕ್ಕೆ 5 ಸೇರಿಸಿದ್ರೆ 14 ಆಗುತ್ತೆ. 14ಕ್ಕೆ 4ನ್ನು ಬರೀರಿ ಮಕ್ಕಳೇ, ದಶಕ 1 ಇರುತ್ತೆ. ಆ 1ನ್ನು ಇದಕ್ಕೆ ಆ್ಯಡ್ ಮಾಡಿ ಮಕ್ಕಳೇ. 4ಕ್ಕೆ 1 ಸೇರಿಸಿದ್ರೆ ಎಷ್ಟು? 5. ನೋಡಿ ಮಕ್ಕಳೇ, ಈಸಿಯಾಗಿ ಅರ್ಥ ಆಯ್ತಲ್ವಾ? ಅಂದರೆ 4ನ್ನು ವರ್ಗ ಮಾಡಿ 16 ಬರುತ್ತೆ. 6ನ್ನು ಬಿಡಿ ಸ್ಥಾನದಲ್ಲಿಡಿ, 1 ದಶಕ ಇರುತ್ತೆ. ನಂತರ 8 7 56 ಬರುತ್ತೆ. 56ಕ್ಕೆ 1ನ್ನು ಸೇರಿಸಿ, 57 ಆಯಿತು. ದಶಕ 5 ಇದೆ. 7 7 49. 49ಕ್ಕೆ 5ನ್ನು ಸೇರಿಸಿ ಮಕ್ಕಳೇ. 49ಕ್ಕೆ 5ನ್ನು ಸೇರಿಸಿದ್ರೆ 54 ಆಗುತ್ತೆ. ನೋಡಿ, 74ರ ವರ್ಗ 5476. ಒಂದು ಉದಾಹರಣೆನ ನಾವೇ ಪ್ರಯತ್ನ ಮಾಡೋಣ ಮಕ್ಕಳೇ. 34ನ ವರ್ಗವನ್ನು ನಾವು ಸುಲಭವಾಗಿ ಕಂಡುಹಿಡಿಯೋಣ. ಹೇಗೆ ನೋಡಿ, 34ರ ವರ್ಗ ಏನು ಮಾಡಬೇಕು ಅಂತ ಹೇಳಿದೆ ಮಕ್ಕಳೇ? 4ರ ವರ್ಗ ಮಾಡಿ. 4ರ ವರ್ಗ ಮಾಡಿದ್ರೆ 4 4 16, ದಶಕ 1 ಇದೆ. ನಂತರ 4 2 8ನ್ನು ಇದಕ್ಕೆ ಗುಣಿಸ್ಬೇಕು ಮಕ್ಕಳೇ. 8 3 24. 24ಕ್ಕೆ 1 ಸೇರಿಸಿದ್ರೆ 25, ದಶಕ 2 ಇದೆ ಮಕ್ಕಳೇ. ಆ 2ಕ್ಕೆ ಆ 2ನ್ನು 3ರ ವರ್ಗಕ್ಕೆ ಕೂಡಿ ಮಕ್ಕಳೇ. 3 3 9, 10 11 ಮಕ್ಕಳೇ. ಇದು 34ರ ವರ್ಗ ಆಗಿರುತ್ತೆ. ಇದೇ ರೀತಿ ಮುಂದಿನ ಎಲ್ಲ ಲೆಕ್ಕಗಳನ್ನ ನೀವು ಒಂದು ಸಲ ಪ್ರಯತ್ನ ಮಾಡಿ ಮಕ್ಕಳೇ.